ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಆತಂಕ ಶುರುವಾಗಿದೆ, ಡವಡವ ಶುರುವಾಗಿದೆ. ಈ ಒಂದು ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಗವರ್ನರ್ ಅವರು ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಮೂಡಾ ಕೇಸ್ನ ಹೈಕೋರ್ಟ್ ತೀರ್ಪು ಕಾಯ್ದಿಸಿದಂತಹ ತೀರ್ಪು ಇವತ್ತು ಪ್ರಕಟವಾಗ್ತಾ ಇದೆ. ಈ ಒಂದು ತೀರ್ಪಿನ ಮೇಲೆ ಸಾಕಷ್ಟು ರಾಜ್ಯದ ರಾಜಕೀಯದ ನಾಯಕರ ಕಣ್ಣು ಬಿದ್ದಿರುವಂಥದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಆತಂಕ ಶುರುವಾಗಿದೆ, ಡವಡವ ಶುರುವಾಗಿದೆ. ಯಾಕಂದರೆ ಈ ಒಂದು ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಗವರ್ನರ್ ಅವರು ನೀಡಿದ್ರು. ಅದನ್ನು ಪ್ರಶ್ನೆ ಮಾಡಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಏನು ಹೈಕೋರ್ಟ್ನ ಮೊರೆ ಹೋಗಿದ್ರು. ಹೈಕೋರ್ಟ್ನಲ್ಲಿ ಇವತ್ತು ಅವರ ಭವಿಷ್ಯ ನಿರ್ಧಾರವಾಗುವಂಥದ್ದು. ಈ ಒಂದು ಭವಿಷ್ಯ ನಿರ್ಧಾರ ಆಗುವ ಬೆನ್ನಲ್ಲೇ ಈಗ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳಾಗ್ತಿದ್ದಾವೆ. ಅದರ ಜೊತೆಗೆ ಸಿಎಂ ಪರವಾಗಿ ಬಂದರೆ ಏನು ಮಾಡಬೇಕು, ಅದರ ಜೊತೆಗೆ ಸಿಎಂ ವಿರೋಧವಾಗಿ ಬಂದರೆ ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು. ಅದರಲ್ಲೂ ಸಿಎಂ ಅವರ ಪರವಾಗಿ ಸಿಂಘ್ವಿ ಅವರು ವಾದವನ್ನು ಮಾಡಿದರೆ, ಸಿಎಂ ವಿರುದ್ಧವಾಗಿ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದವನ್ನು ಮಾಡಿದ್ರು. ಅದರ ಜೊತೆಗೆ ದೂರುದಾರರ ಪರವಾಗಿ ಪ್ರಭುಲಿಂಗ ನಾವದಗಿ, ಜೊತೆಗೆ ಲಕ್ಷ್ಮೀ ಅಯ್ಯಂಗಾರ್, ಜೊತೆಗೆ ಏನು ರಘುನಾಥ್ ರೆಡ್ಡಿ ಸೇರಿದಂತೆ ಹಲವು ಹಿರಿಯ ಅಡ್ವೊಕೇಟ್ಗಳು ವಾದವನ್ನು ಮಾಡಿದರು. ಸುಮಾರು 6 ವಾರಗಳ ಕಾಲ ಹೈಕೋರ್ಟ್ನಲ್ಲಿ ಈ ಒಂದು ವಿಚಾರ ನಡೆದಿತ್ತು. ವಿಚಾರಣೆ ನಡೆದ ಬಳಿಕ ಇದೀಗ ವಾದ ಪ್ರತಿವಾದ ಎಲ್ಲವನ್ನೂ ಆಲಿಸಿದಂತಹ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನು ಪ್ರಕಟಿಸ್ತಿದ್ದಾರೆ. ಆ ಒಂದು ತೀರ್ಪು ಯಾವ ರೀತಿ ಬರುತ್ತೆ, ಮುಂದಿನ ರಾಜ್ಯ ರಾಜಕೀಯದ ಮೇಲೆ ಈ ಒಂದು ತೀರ್ಪು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸುತ್ತಾ ಈ ಒಂದು ಪ್ರಕರಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ FIR ಆಗುತ್ತಾ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಣೆ ಮುಂದುವರಿಯುತ್ತಾ, ಹೀಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ವಿರೋಧವಾಗಿ ಬಂದಂಥ ತೀರ್ಪು ಏನಾದರೂ ಆದರೆ ಅವರಿಗೆ ಕಂಟಕ ಶುರುವಾಗೋದಂತೂ ಫಿಕ್ಸ್. ಒಂದು ವೇಳೆ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತಾ. BJP JDS ಮೊದಲಿಂದಲೂ ಕೂಡ ಈ ಒಂದು ಮೂಡಾ ಕೇಸನ್ನು ಹೋರಾಟಗಳು ಮಾಡ್ತಿದ್ದಾವೆ. ನಿರಂತರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟವನ್ನು ಮಾಡಿ ನೈತಿಕತೆಯ ಒಂದು ಹೊಣೆಯನ್ನು ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಿದ್ದಾವೆ. ಈ ಒಂದು ತೀರ್ಪು ಸಿಎಂ ಸಿದ್ದರಾಮಯ್ಯ ವಿರೋಧವಾಗಿ ಬಂದರೆ BJP JDSಗೆ ಮತ್ತೊಂದು ಅಸ್ತ್ರವಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿ ಹೋರಾಟವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಏನು ಮುಂಬರುವಂಥ 4 ಚುನಾವಣೆಗಳಿದ್ದಾವೆ. ರಾಜ್ಯದಲ್ಲಿ 3 ಉಪಚುನಾವಣೆಗಳಿದ್ದಾವೆ. ಮಹಾರಾಷ್ಟ್ರ ಮತ್ತು ಕಾಶ್ಮೀರ, ಈಗ ಹರಿಯಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಚುನಾವಣೆ ಆಗ್ತಾಯಿದೆ. ಅದರ ಜೊತೆಗೆ ರಾಜ್ಯದಲ್ಲೂ ಕೂಡ ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಉಪಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಗೆ ಮತ್ತೊಂದು ಅಸ್ತ್ರವಾಗಿ BJP JDSಗೆ ಇದು ಸಿಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು BJP ಮಾಡುತ್ತೆ. ಆದರೆ ಈ ಒಂದು ತೀರ್ಪು ಸಿಎಂ ಸಿದ್ದರಾಮಯ್ಯ ಪರ ಬಂದರೆ BJP ಮತ್ತು JDSಗೆ ತಿರುಗುಬಾಣ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಪರ ಏನು ಸಾಕಷ್ಟು ಹೋರಾಟ ನಡೆದಿತ್ತು. ಸಚಿವ ಸಂಪುಟ ಸಭೆಯು ಕೂಡ ರಾಜ್ಯಪಾಲರನ್ನ ನಡೆಯನ್ನು ವಿರೋಧಿಸಿ ಹೋರಾಟವನ್ನು ಮಾಡಿತ್ತು. ಹೀಗಾಗಿ ಈ ಒಂದು ಕೋರ್ಟ್ ತೀರ್ಪಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಬಂದರೆ ರಾಜ್ಯಪಾಲರ ದುರುಪಯೋಗ BJP ಮಾಡಿಕೊಂಡಿದೆ ಅನ್ನುವಂಥದ್ದು ಸಾಬೀತಾಗತ್ತೆ. ಹೀಗಾಗಿ ಈ ಒಂದು ಹೈಕೋರ್ಟ್ನ ತೀರ್ಪು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ BJP JDS ಕಾಂಗ್ರೆಸ್ಗೆ 3 ಕಡೆ ಒಂದು ಸಾಕಷ್ಟು ಲಾಭ ನಷ್ಟದ ವಿಚಾರಗಳಿರುವಂಥದ್ದು. ಒಂದು ವೇಳೆ ಈ ಒಂದು ತೀರ್ಪು ಸಿಎಂ ಸಿದ್ದರಾಮಯ್ಯ ಅವರ ಪರ ಬಂದರೂ ಕೂಡ ದೂರುದಾರರು ಏನು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮುಂದೆ ಕಾನೂನು ಹೋರಾಟ ಹೇಗಿರುತ್ತೆ. ಅದರ ಜೊತೆಗೆ ಏನು ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದರು. ಅವರು ಕೂಡ ಬಂಧನದಲ್ಲಿದ್ದರೂ ಕೂಡ ರಾಜೀನಾಮೆಯನ್ನು ನೀಡಿಲ್ಲ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ನೀಡಲೇಬೇಕು ಅನ್ನುವಂಥ ಒತ್ತಾಯವನ್ನು ನೀಡಿದರೆ ಮುಂದಿನ ಸಿಎಂ ಯಾರು ಅನ್ನುವಂಥ ಚರ್ಚೆ ಕೂಡ ಇರುವಂಥದ್ದು. ಈಗಾಗಲೇ ರಾಜ್ಯದ ಸಿಎಂ ಆಗುವುದಕ್ಕೆ ಸಾಕಷ್ಟು ನಾಯಕರು ಪೈಪೋಟಿ ನಡೆಸ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಲ್ಲೇ DCM DK ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥ ಒಂದು ಒಪ್ಪಂದ ಇತ್ತು ಅನ್ನುವಂಥ ಮಾತಿದೆ. ಅದರ ಜೊತೆಗೆ ಇದೀಗ ಏನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಸಂಕಷ್ಟ ಬಂದಿದೆ. ಈ ಸಂಕಷ್ಟದ ನಡುವೆ ಸಿಎಂ ಆಗುವಂಥ ಕನಸನ್ನು DCM ಹೊಂದಿದ್ದಾರೆ. DCMಗೆ ಸಾಕಷ್ಟು ವಿರೋಧಗಳು ಕೂಡ ಸ್ವಪಕ್ಷದಲ್ಲೇ ವ್ಯಕ್ತವಾಗ್ತಿರುವಂಥದ್ದು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದರೆ ದಲಿತ ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಚಿಂತನೆ ನಡೆದಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್, ಅದರಲ್ಲೂ AICCಯ ಮುಖ್ಯಸ್ಥರಾಗಿರುವಂಥ AICCಯ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗ್ತಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರ್ತಾ ಇರುವಂಥದ್ದು. ಯಾಕಂತಂದರೆ ಈ ಹಿಂದೆ ಕೂಡ ವೀರಪ್ಪ ಮೊಯ್ಲಿ, ವೀರೇಂದ್ರ ಪಾಟೀಲ್, ಬಂಗಾರಪ್ಪ ಸೇರಿದಂತೆ ಹಲವು 3 ನಾಯಕರು ಕೂಡ ಹಿಂದೆ 3 ಜನ ಒಂದೇ ಅವಧಿಯಲ್ಲಿ ಸಿಎಂ ಆಗಿದ್ದರು. ಅದೇ ರೀತಿ ಈಗ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಆಗಿ ನಾನು AICC ಅಧ್ಯಕ್ಷನಾಗಿ ಎಲ್ಲ ರೀತಿಯಲ್ಲಿ ಬೆಳೆದಿದ್ದೇನೆ. 87 ವರ್ಷ ವಯಸ್ಸಾಗಿದೆ. ನನಗೂ ಕೂಡ ಪ್ರಧಾನಿ ಆಗಬೇಕನ್ನೋ ಆಸೆ ಇತ್ತು. ಆದರೆ ಅಟ್ಲೀಸ್ಟ್ ನಾನು ಇದೀಗ ಸಿಎಂ ಆದರೂ ಆಗಬೇಕನ್ನೋ ನಿಟ್ಟಿನಲ್ಲಿ 1 ವರ್ಷದ ಅವಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆದರೆ ಮುಂದಿನ 2 ವರ್ಷದವರೆಗೆ DCM DK ಶಿವಕುಮಾರ್ಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಿರುವಂಥದ್ದು. ಕಾಂಗ್ರೆಸ್ನ ಮೂಲಗಳ ಪ್ರಕಾರ ಏನು 3 ಸಿಎಂಗಳಾಗುವಂಥ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಈ ಒಂದು ಹೈಕೋರ್ಟ್ನ ತೀರ್ಪು ಮೇಲೆ
ಸಾಕಷ್ಟು ಕುತೂಹಲ ಕೇಳಿಸ್ತಾ ಇರೋದು. ಅದರ ಜೊತೆಗೆ ರಾಜ್ಯ ರಾಜಕೀಯ ಬದಲಾವಣೆಯ ಸಂಚಲನವನ್ನು ಬೀಳ್ತಾ ಇದೆ. ಹೀಗಾಗಿ ಈಗ ರಾಜ್ಯದಲ್ಲೂ ಕೂಡ ಏನು ದಲಿತ CM ಮಲ್ಲಿಕಾರ್ಜುನ ಖರ್ಗೆ ಆಗದಿದ್ದರೆ ಸತೀಶ್ ಜಾರಕಿಹೊಳಿ, G. ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಪೈಪೋಟಿ ನಡೆಸಿದ್ದಾರೆ. ಇದೆಲ್ಲದರ ನಡುವೆ ಇದೀಗ ಈ ಒಂದು ಕೋರ್ಟ್ನ ತೀರ್ಪು ಎಲ್ಲ ನಾಯಕರ ಭವಿಷ್ಯವನ್ನು ಬರೆಯುವಂಥ ಸಾಧ್ಯತೆ ಇರುವಂಥದ್ದು. CM ಸಿದ್ದರಾಮಯ್ಯ ಅವರಿಗೆ ಇವತ್ತಿನ ದಿನ ಬಿಗ್ ಡೇ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.